ಫಿಲ್ಮಿ ಸ್ಟೈಲ್ನಲ್ಲಿ ವೀಲಿಂಗ್ ಮಾಡ್ತಿದ್ದವನು ಕಾಕಿ ಕೆಡ್ಡಕ್ಕೆ ಬಿದ್ದಿದ್ದಾನೆ. ವೀಲಿಂಗ್ ಮಾಡಿದವನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಫಿಲ್ಮಿ ಸ್ಟೈಲ್ನಲ್ಲಿ ವೀಲಿಂಗ್, ಕಾಕಿಗೆ ಲಾಕ್ ಆದ. ವೀಲಿಂಗ್ ಮಾಡಿದವನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 19 ವರ್ಷದ ಬೆಂಗಳೂರಿನ ಭಾಸ್ಕರ್ ವಿರುದ್ಧ ಎಫ್ಐಆರ್ ದಾಖಲಾಗಿರೋದು. 2 ದಿನದ ಹಿಂದೆ ಸುರಂಜನ್ ದಾಸ್ ರಸ್ತೆಯಲ್ಲಿ ವೀಲಿಂಗ್ ಮಾಡ್ತಾ ಇದ್ದ. ಗಸ್ತಿನಲ್ಲಿದ್ದ ಪೊಲೀಸರಿಗೆ ಭಾಸ್ಕರ್ ಸಿಕ್ಕಿ ಬಿದ್ದಿದ್ದಾರೆ. ಮೊಬೈಲ್ ಪರಿಶೀಲನೆ ಮಾಡಿದಾಗ ಅನೇಕ ವೀಲಿಂಗ್ ವಿಡಿಯೋಗಳು ಪತ್ತೆಯಾಗಿದೆ. ಹೆಲ್ಮೆಟ್ ಹಾಕದೆ ಡಿಯೋ ಬೈಕ್ನಲ್ಲಿ ವಿಡಿಯೋ ಮಾಡಿರೋದು. ಭಾಸ್ಕರ್ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡು ಬೈಕ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಜೀವನ್ ಭೀಮಾನಗರ ಪೊಲೀಸರಿಂದ ಕಾರ್ಯಾಚರಣೆ ನಡೀತಾ ಇದೆ. ಮೀಸೆ ಚಿಗುರು ಅಷ್ಟರಲ್ಲೇ ಏನೇನು ಆಸೆಗಳು, ಏನೇನು ಹುಚ್ಚಾಟಗಳು ಆಡ್ತಾರೆ ಅಂತ ಹೇಳಿದ್ರೆ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಈಗ ಜಸ್ಟ್ 19 ವರ್ಷ ಅಷ್ಟೇ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಮನೆಯವ್ರಿಗೆ ಯಾರು ಉತ್ತರ ಕೊಡ್ತಾರೆ? ಈ ಪುಂಡಾಟಗಳನ್ನ ಯಾಕೆ ಆಡ್ತಾರೆ? ಅಪೋಸಿಟ್ ಡಿರೆಕ್ಷನಲ್ಲಿ ಯಾವುದಾದ್ರೂ ವೆಹಿಕಲ್ ಬಂದು ಹೊಡ್ಕೊಂಡೋದಾಗ ಗೊತ್ತಾಗತ್ತೆ, ಕೈಕಾಲು ಮುರಿದೋದಾಗ. ಸಂಬಂಧಪಟ್ಟಂತೆ ಪೊಲೀಸರು ಗಸ್ತನಲ್ಲಿದ್ದರು. ಗಮನಿಸಿದಾಗ ಅಥವಾ ಮೊಬೈಲನ್ನು ಪರಿಶೀಲನೆ ಮಾಡಿದಾಗ ಒಂದೆರಡಲ್ಲ, ಬೇಕಾದಷ್ಟು ವೀಲಿಂಗ್ ಮಾಡಿರೋ ವಿಡಿಯೋಗಳು ಸಿಕ್ಕಿದೆ. ಹಾಗಾಗಿ 2 ದಿನದ ಹಿಂದೆ ಸುರಂಜನ್ ದಾಸ್ ರಸ್ತೆಯಲ್ಲೂ ಕೂಡ ಈತ ವೀಲಿಂಗ್ ಮಾಡಿರೋದು ಗೊತ್ತಾಗಿದೆ. ಹೆಲ್ಮೆಟ್ ಕೂಡ ಹಾಕಿರಲಿಲ್ಲ. ಏನೇನು ರೂಲ್ಸ್ ಇದೆ, ಕಂಡೀಷನ್ಸ್ ಇದೆ, ಎಲ್ರಿಗೂ ಅಪ್ಲಿಕೇಬಲ್ ಆಗುತ್ತೆ. ಯಾರಪ್ಪನ ಮನೆಯ ರಸ್ತೆನೂ ಅಲ್ಲ ಅದು, ಬೇರೆಯವ್ರಿಗೂ ತೊಂದರೆ ಆಗಬಾರ್ದು, ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಅದನ್ನೆಲ್ಲ ಕೂಡ. ಗಸ್ತಿನಲ್ಲಿದ್ದ ಪೊಲೀಸರಿಗೆ ಭಾಸ್ಕರ್ ಅನ್ನುವಂಥ 19 ವರ್ಷದ ಯುವಕ ಸಿಕ್ಕಿಬಿದ್ದಿದ್ದಾನೆ. ಇನ್ನೊಂದ್ಸರಿ ಬೈಕ್ ಮುಟ್ಟೋದಕ್ಕೆ ಹೆದರಿಕೆ ಆಗಬೇಕು. ಆ ಥರದ ಏನಾದರೂ ಸರಿಯಾಗಿ ಬಿಸಿ ಮುಟ್ಟಿಸಿ ಕಳಿಸಬೇಕು. ಯಾಕಂದರೆ ಇದು ಒಬ್ಬ ಅವನ ಅದೃಷ್ಟ ಹಣೆಬರ ಸರಿ ಇರಲಿಲ್ಲ, ಸಿಕ್ಕಿಬಿದ್ದಿದ್ದಾನೆ. ಇದು ಬೇರೆ ಬೇರೆ ಸ್ಟೇಟಸ್ಗಳಿಗೆ ಹಾಕೊಳ್ಳೋದಕ್ಕೆ, ಅವರ ಸ್ನೇಹಿತರ ವರ್ಗಕ್ಕೆ ತೋರಿಸೋದಕ್ಕೆ ಈ ರೀತಿ ವಿಡಿಯೋಗಳನ್ನು ಮಾಡಿರ್ತಾರೆ. ಸದ್ಯ ಎಫ್ಐಆರ್ ದಾಖಲಾಗಿದ್ದು ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ.